ದೇವರ ಒಂದು ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದಿನದಿನವೂ ಕೂಡ ನಮ್ಮನ್ನು ದೇವರು ಅನೇಕ ಸೇವಕರ ಬಗ್ಗೆ ಮತ್ತು ಮಿಷನರಿಗಳ ಬಗ್ಗೆ ಕೆಲವೊಂದು ಭಾಗಗಳನ್ನು ನಮ್ಮ ಮುಂದೆ ಅದ್ಭುತಕರವಾಗಿ ಇಡ್ತಾ ಇದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮತ್ತು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುವನಾಗಿದ್ದೇನೆ. ಈ ದಿನದಲ್ಲಿ ನಾವು ಕೂಡ ಒಬ್ಬ ಮಿಷನರಿ ಬಗ್ಗೆ, ಅಂದರೆ ಮಿಷನರಿ ಹೇಳುವುದಕ್ಕಿಂತ ಮುಂಚೆ ಇವರು ಒಂದು ರೀತಿಯಲ್ಲಿ ಸೆಂತ್ ಅಂತೇಳಿ ಆ ಒಂದು ಜಾಬದ ನಾವು ಹೇಳ್ಬೋದು, ST ಅಂತೇಳಿ ಬರುತ್ತದೆ. ಅವ್ರ ಬಗ್ಗೆ ನಾವು ಈ ದಿನದಲ್ಲಿ ಈ ಒಂದು ದಿನದಲ್ಲಿ ಕೂಡ ನಾವು ತಿಳಿದುಕೊಳ್ಳೋಣ. ವಿಶೇಷವಾಗಿ ದೇವರಿಗೋಸ್ಕರ ಪ್ರಾಣವನ್ನು ಕೊಟ್ಟಂತ, ದೇವರಿಗೋಸ್ಕರ ಸೇವೆ ಮಾಡಿ ಈ ಲೋಕದ ಒಂದು ವಿಚಾರಣೆಗಳನ್ನು, ಈ ಲೋಕದ ಒಂದು ಆಡಂಬರಗಳನ್ನು ಮತ್ತು ಈ ಲೋಕದಲ್ಲಿರುವಂತ ಅನೇಕ ಘಟನೆಗಳು, ಅನೇಕ ಕೆಟ್ಟ ಕೆಟ್ಟ ಕಾರ್ಯಗಳು ಮತ್ತು ಅದೇ ರೀತಿಯಾಗಿ ಅನೇಕ ಆಸ್ತಿಗಳು ಉಳ್ಳವನು ಕೂಡ ಈ ಲೋಕದಲ್ಲಿ ಇದ್ದಾರೆ. ಆದರೂ ಕೂಡ ಎಲ್ಲವನ್ನು ತೆರೆದಿತ್ತು ಮತ್ತು ಎಲ್ಲವನ್ನು ಕೂಡ ಹಿಂದಕ್ಕೆ ತಳ್ಳಿ ಸೇವೆಗಾಗಿ ತಮ್ಮ ಪ್ರಾಣವನ್ನು ಕೊಟ್ಟಂತ ಒಬ್ಬ ಸೇವಕನ ವಿಷಯವಾಗಿ ಈ ದಿನದಲ್ಲಿ ಕೂಡ ನಾವು ತಿಳಿದುಕೊಳ್ಳುವಂತವರಾಗಿದ್ದೇವೆ. ಅದಕ್ಕಿಂತ ಮುಂಚೆ ನಾವೊಂದು ವಚನವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 2ನೇ ಅಧ್ಯಾಯ ವಚನ 6. ಜ್ಞಾನೋಕ್ತಿಗಳು 2ನೇ ಅಧ್ಯಾಯ ವಚನ 6 ನಾವು ಓದಿಕೊಳ್ಳೋಣ. ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತವೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಕೂಡ ಒಂದು ಒಳ್ಳೆಯ ವಚನವನ್ನು ಕೂಡ ದೇವರು ನಮ್ಗೆ ಅನುಗ್ರಹಿಸಿ ಕೊಡುತ್ತಾ ಬರ್ತಾ ಇದ್ದಾರೆ. ಈ ದಿನದಲ್ಲಿ ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡುವುದಕ್ಕಿಂತ ಮುಂಚೆ ಇವರ ಗುರುಗಳ ಬಗ್ಗೆ ಒಂದೆರಡು ನಿಮಿಷ ಕಾಲ ನಾವು ಕಲಿತುಕೊಳ್ಳೋಣ. ಇವರ ಗುರುಗಳು ಥಾಮಸ್ ಅಕ್ವಿನಾಸ್. ಇವರ ಒಂದು ಗುರು ಬಗ್ಗೆ ನಾವು ಮಾತನಾಡುವಾಗ ಇವರ ಗುರುಗಳಾದಂತ ಡೊಮಿನಿಕ್, ಇವರು ಬಹಳ ಅತ್ಯಂತ ಸುಂದರವಾದ ಒಂದು ವ್ಯಕ್ತಿ. ಅಂದ್ರೆ ಒಂದು ರೀತಿಯಲ್ಲಿ ನಾವು ನೋಡುವಾಗ ಸುಂದರವಾದ ವಾಕ್ಯಗಳಲ್ಲಿ ಬೆಳೆದಂತ ವ್ಯಕ್ತಿಯನ್ನು ಕೂಡ ನಾವು ಕರಿತೇವೆ ಡೊಮಿನಿಕ್ ಅನ್ನೋರು. ಆದ್ರೆ ಅಕ್ವಿನಾಸ್ ಅವರ ಒಂದು ಗುರುಗಳು ಇವರು. ಆ ದಿನಗಳಲ್ಲಿ ಇವರು ಡೊಮಿನಿಕ್ ಎಂಬ ಒಂದು ಸಭೆಯನ್ನು ಪ್ರಾರಂಭ ಮಾಡ್ತಾರೆ. ಅವರು ಆಕ್ಚುಲಿ ಬಂದ್ಬಿಟ್ಟು ಅದು 1224 ಒಳಗಡೆ ಅವರು ಒಂದು ಡೊಮಿನಿಕ್ ಎಂಬ ಒಂದು ಸಭೆಯನ್ನು ಪ್ರಾರಂಭ ಮಾಡ್ತಾರೆ. ಎಲ್ಲಂದ್ರೆ ಇಟಲಿಯಲ್ಲಿ. ಸೊ ನಾವು ನೋಡುವಾಗ ಈತನು ಡೊಮಿನಿಕ್ ಅನ್ನೋರು 1216 ST ಡೊಮಿನಿಕ್ ಡೆ ಗುಜ್ಮಾನ್ ಎಂಬ ಒಂದು ಸಭೆಯನ್ನು ಪ್ರಾರಂಭ ಮಾಡ್ತಾರೆ. ಎಲ್ಲಂದ್ರೆ ಇಟಲಿ ಎಂಬ ಒಂದು ಪ್ರಾಂತ್ಯದಲ್ಲಿ, ಅಂದ್ರೆ ಇಟಲಿ ಎಂಬ ಒಂದು ದೇಶ, ಅದು ಆ ದೇಶದಲ್ಲಿರುವಂತ ಒಂದು ಚಿಕ್ಕದಾದ ಒಂದು ಭಾಗದಲ್ಲಿ, ಅಂದ್ರೆ ಚಿಕ್ಕದಾದ ಒಂದು ಹಳ್ಳಿ, ತುಂಬಾ ಸುಂದರವಾದಂತ ಒಂದು ಹಳ್ಳಿ. ಆ ಒಂದು ಹಳ್ಳಿಯಲ್ಲಿ ಡೊಮಿನಿಕ್ ಒಂದು ರೀತಿಯಲ್ಲಿ ಅವರ ಹೆಸರು ಬಹಳ ದೊಡ್ಡದಾದಂತ ಒಂದು ಹೆಸರು. ಬಟ್ ಆ ಒಂದು ಹೆಸರಿನ ಅರ್ಥ ನಾವು ನೋಡುವಾಗ 1216 ST ಡೊಮಿನಿಕ್ ಡೆ ಗುಜ್ಮಾನ್ ಎಂಬ ಒಂದು ಸಭೆಯನ್ನು ಪ್ರಾರಂಭ ಮಾಡ್ತಾರೆ. ಆ ಸಭೆಯ ಒಂದು ಅರ್ಥವನ್ನು ನಾವು ಕಲಿಯುವಾಗ, ಅಂದ್ರೆ ಇವರಲ್ಲಿ ಇದ್ದಂತ ಒಂದು ನಂಬಿಕೆ, ಅಂದ್ರೆ ಇವರಲ್ಲಿ ಇರುವಂತ ಒಂದು ದಿನನಿತ್ಯದ ಒಂದು ಚಟುವಟಿಕೆಗಳು, ಯಾರಲ್ಲಿ ಅಂದ್ರೆ ಡೊಮಿನಿಕ್ ಅವರ ಒಂದು ದಿನದ ಒಂದು ಅವರ ಒಂದು ಹೃದಯದಲ್ಲಿ ಇದ್ದಂತ ಒಂದು ಚಟುವಟಿಕೆಗಳು ನಾವು ನೋಡುವಾಗ, ದಿನನಿತ್ಯವೂ ಕೂಡ ಅವರು ದೇವರ ವಾಕ್ಯಗಳಲ್ಲಿ, ಅಂದ್ರೆ ನಾವು ಯಾವ ರೀತಿಯಾಗಿರಬೇಕು ಎಂಬುದರ ಬಗ್ಗೆ ಅವರು ಮೆಡಿಟೇಷನ್ ಮಾಡ್ತಿದ್ರು. ಅವರು ಇವರಿಗೆ 3 ಒಂದು ವಿಷಯಗಳು ಬಹಳ ಇಷ್ಟ. ಒಂದು ಮೆಡಿಟೇಷನ್, ದೇವರಲ್ಲಿ ಬೆಳೆಯುವಂತ ಒಂದು ಜ್ಞಾನ, ಅದೇ ರೀತಿಯಾಗಿ ದೇವರ ವಾಕ್ಯಗಳನ್ನು ಬೆಳೆಸುವಂತ ಒಂದು ಜ್ಞಾನವು ಕೂಡ ಆತನಲ್ಲಿ ಇತ್ತು, ಮತ್ತು ಪ್ರಾರ್ಥನೆ. ಈ 3 ವಿಷಯಗಳು ಈತನ ಒಂದು ಹೃದಯದಲ್ಲಿ ಬಹಳಷ್ಟು ಗಂಭೀರವಾಗಿತ್ತು. ಇವರ ಗುರುಗಳು, ಅಂದ್ರೆ ಇವರು ಗುರುಗಳು ಮತ್ತು ಈತನ ಶಿಷ್ಯನ ಬಗ್ಗೆ ನಾವು ನೋಡಿಕೊಳ್ಳೋಣ. ಈತನ ಶಿಷ್ಯನ ಹೆಸರೇ ಥಾಮಸ್ ಅಕ್ವಿನಾಸ್ ಅಂತ ಹೇಳಿ ನಾವು ಕರಿತೀವಿ. ಏನಂತಂದ್ರೆ ಇವರ ಹೆಸರು ಥಾಮಸ್ ಅಕ್ವಿನಾಸ್. ಇವರ ಸತ್ಯವೇದ ಭಾಗದಲ್ಲಿ ಕೂಡ ಇವರಿಗೆ ಒಂದು ವಚನ ಬಹಳ ಸ್ಪಷ್ಟವಾಗಿ ಜ್ಞಾನೋಕ್ತಿಗಳು
2ನೇ ಅಧ್ಯಾಯ ವಚನ 6ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಇವರು ಆ ಒಂದು ವಚನವನ್ನು ಬಾಯಿಪಾಠ ಮಾಡಿಕೊಂಡು ಆ ವಚನದ ಪ್ರಕಾರ ನಡೆದಂತ ಒಬ್ಬ ವ್ಯಕ್ತಿ. ಇವರು ಸುಮಾರು 1225ರಿಂದ ಅಂದ್ರೆ 25ನೇ ಒಂದು ಇಸ್ವಿಯಲ್ಲಿ ಜನಿಸ್ತಾರೆ. 1225ನಲ್ಲಿ ಒಂದು ಇಟಲಿ ದೇಶದಲ್ಲಿರುವಂತ ಒಂದು ಚಿಕ್ಕದಾದ ಗ್ರಾಮ, ಅಂದ್ರೆ ಒಂದು ಚಿಕ್ಕದಾದ ಒಂದು ದೇಶ, ಒಂದು ರಾಜ್ಯ ಕೂಡ ನಾವು ಕರಿತೇವೆ, ರೊಕ್ಕಾಸೆಕ್ಕ ಎಂಬ ಒಂದು ಪ್ರಾಂತ್ಯ. ಥಾಮಸ್ ಇವರು ಅಕ್ವಿನಾಸ್ ಇವರು ಇರುವಂತ ಜಾಗವನ್ನು ನಾವು ನೋಡುವಾಗ 1225ನೇ ಒಂದು ಇಸ್ವಿಯಲ್ಲಿ, ಇಲ್ಲಿನ ಮ್ಯಾಪ್ ನೀವು ನೋಡ್ಬೋದು, ಇದು ರೋಮನ್ ಅಂದ್ರೆ ರೋಮ ಪ್ರಾಂತ್ಯದಲ್ಲಿರುವಂತ ಒಂದು ಸಣ್ಣದಾದ ಒಂದು ರೊಕ್ಕಾಸೆಕ್ಕ ಎಂಬ ಒಂದು ಗ್ರಾಮದಲ್ಲಿ ಜನಿಸಿದಂತ ಒಬ್ಬ ವ್ಯಕ್ತಿ. ಸೊ ಈ ಒಂದು ಇಟಲಿ ಬಹಳ ಸುಂದರವಾದ ಒಂದು ದೇಶ ಅಂತ ಕೂಡ ನಾವು ಕರಿತೇವೆ. ಇದಕ್ಕೆ ಟೂರಿಸ್ಟ್ ಪ್ಲೇಸ್ ಕೂಡ ಕರೀತಾರೆ. ಏನಕ್ಕಂದ್ರೆ ಇಟಲಿ ಅನೇಕ ನಗರಿಗಳಿಗೆ, ಅದೇ ರೀತಿಯಾಗಿ ಅನೇಕ ಗುಡ್ಡ ಬೆಟ್ಟಗಳಿಗೆ, ಸುಂದರವಾದ ಒಂದು ಪ್ರದೇಶ, ಅನೇಕ ನದಿಗಳಿಗೆ, ಅನೇಕ ಸಮುದ್ರಗಳಿಗೆ ಸುಂದರವಾದ ಒಂದು ದೇಶ ಅಂತ ಹೇಳಿ ನಾವು ಕರಿತೇವೆ. ಈ ಒಂದು ದೇಶಕ್ಕೆ ಅನೇಕ ಟೂರಿಸ್ಟ್ಗಳು ಕೂಡ ಹೋಗ್ತಾರೆ. ಅಂತ ಒಂದು ಸುಂದರವಾದ ನಗರಗಳಲ್ಲಿ ಜನಿಸಿದಂತ ವ್ಯಕ್ತಿ. ಇಲ್ಲಿ ನೋಡ್ರಿ, ನೀವು ಒಂದು ಫೋಟೋಗಳಲ್ಲಿ ನೀವು ಕಾಣಬಹುದು, ಇಲ್ಲೇ ಬಹಳ ಸುಂದರವಾದ ದೇಶ ಇದು. ಈ ದೇಶದಲ್ಲಿ ನೋಡ್ರಿ, ಅಲ್ಲಿ ದಾರಿ ಮತ್ತು ಅಲ್ಲಿಯ ಒಂದು ನದಿಗಳು ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದೇವೆ ಅಲ್ಲಿ. ಅಂದ್ರೆ ಈ ಒಂದು ದೇಶದಲ್ಲಿ ಜನಿಸಿದಂತ ಅಕ್ವಿನಾಸ್ ಅವರು, ಥಾಮಸ್ ಅಕ್ವಿನಾಸ್ ಅವರು ಒಬ್ಬ ವ್ಯಕ್ತಿ ಸುಂದರವಾಗಿ ಜನಿಸ್ತಾರೆ. ಇವರು ನಾವು ನೋಡುವಾಗ ಒಬ್ಬ ಅತ್ಯುತ್ತಮ ವ್ಯಕ್ತಿಯಾಗಿ ದೊಡ್ಡದಾದ ಒಂದು ಕುಟುಂಬದಲ್ಲಿ ಜನಿಸಿದಂತ ಒಬ್ಬ ವ್ಯಕ್ತಿ. ಇದು ಯುರೋಪ್ ಖಂಡಗಳಲ್ಲಿ ಬಂದಂತ ಒಂದು ದೇಶ ಇದು. ಈಗ ನಾವು ಏಷ್ಯನ್ ಖಂಡದಲ್ಲಿ ನಾವಿದ್ದೇವೆ, ಈಗ ಇಂಡಿಯನ್ಸ್ ಅಂತ. ಅದೇ ರೀತಿಯಾಗಿ ಅವರು ಯುರೋಪ್ ಖಂಡಗಳಲ್ಲಿ ಇರುವಂತ ಇಟಲಿ ಎಂಬ ಒಂದು ದೇಶದಲ್ಲಿ ಜನಿಸಿದಂತ ಒಬ್ಬ ವ್ಯಕ್ತಿ. ಇದನ್ನ ಒಂದು ಆರಂಭಿಕ ಜೀವನದ ಬಗ್ಗೆ ನಾವು ನೋಡುವಾಗ, ಚಿಕ್ಕ ವಯಸ್ಸಿನಿಂದಲೂ ಅವರು ಉತ್ತಮ ಬೌದ್ಧಿಕ ಮತ್ತು ಸಾಮರ್ಥ್ಯ ಮತ್ತು ನಿಜವಾದ ಒಂದು ಆಳವಾದ ಆಧ್ಯಾತ್ಮಿಕ ಒಲವನ್ನು ಪ್ರದರ್ಶಿಸಿದರು ಅಂತ ಹೇಳಿ ನಾವು ಕಾಣ್ತೇವೆ ಇಲ್ಲಿ. ಅಂದ್ರೆ ದೊಡ್ಡ ಕುಟುಂಬದಲ್ಲಿ ಜನಿಸ್ತಾರೆ ಇವರು. ಆ ಒಂದು ದೊಡ್ಡ ಕುಟುಂಬ ಎಂಬುದು ಇವರಿಗೆ ಒಂದು ಇದನ್ನೇ ಇರೋದಿಲ್ಲ. ಯಾಕಂದ್ರೆ ನಾನು ದೊಡ್ಡ ಕುಟುಂಬದಲ್ಲಿ ಜನಿಸಿದ್ದೇನೆ, ನಾನು ಹೈಫೈ ಆಗಿ ನಾನು ಜೀವನ ಮಾಡಬೇಕು ಎಂಬ ಒಂದು ಅರಿವು ಕೂಡ ಇವನಲ್ಲಿ ಇರಲಿಲ್ಲ. ಆ ಒಂದು ದೇಶದಲ್ಲಿ ನಾವು ನೋಡುವಾಗ ಜನಿಸಿದ ಒಂದು 5 ವರ್ಷದ ಕಾಲದಲ್ಲಿ, ಆಗ ಈತನು 5ನೇ ವಯಸ್ಸಿನಲ್ಲಿ ಅವರನ್ನು ಮಾಂಟೆ ಕ್ಯಾಸಿನೋದ ಬೆನೆಡಿಕ್ಟೈನ್ ಮಠಕ್ಕೆ ಕಳಿಸಲಾಯಿತು. ಅಂದ್ರೆ ಆ ಒಂದು ದೇಶದಲ್ಲಿ ಒಂದು ಬೆನೆಡಿಕ್ಟ್ ಮಠ ಅಂತೇಳಿ ಅಲ್ಲಿ ಒಂದು ಮಠ ಇತ್ತು. ಆದ್ರೆ ಇದನ್ನ ಯಾರು ಸ್ಥಾಪನೆ ಮಾಡಿರ್ತಾರಂದ್ರೆ ಡಾಮಿನಿಕ್ ಅವರೇ ಖುದ್ದಾಗಿ ಸ್ಥಾಪನೆ ಮಾಡಿರ್ತಾರೆ. ಅಂದ್ರೆ ಅವರು ಗುರುಗಳು. ಅಲ್ಲಿ ಅವರಿಗೆ ಶಾಸ್ತ್ರೀಯ ಮತ್ತು ಧಾರ್ಮಿಕ ಅಧ್ಯಯನಗಳನ್ನ ಪರಿಚಯಿಸಲಾಯಿತು. ಅಂದ್ರೆ ಒಂದು ಶಾಸ್ತ್ರದಲ್ಲಿ ಅಂದ್ರೆ ವಾಕ್ಯದಲ್ಲಿ ಮತ್ತು ಆ ಒಂದು ಅಧ್ಯಯನಗಳಲ್ಲಿ ನಾವು ಯಾವ ರೀತಿಯಾಗಿ ಬೆಳಿಬೇಕು, ಈ ಒಂದು ಧಾರ್ಮಿಕ ಅಧ್ಯಯನಗಳಲ್ಲಿ ಯಾವ ರೀತಿಯಾಗಿ ಬೆಳೆಯಬೇಕು, ಆ ಒಂದು ಬೆಳವಣಿಗೆಯ ಒಂದು ಅಧ್ಯಯನಗಳನ್ನು ಇವ್ರನ್ನ ಪರಿಚಯಿಸಲಾಯಿತು ಅಂತೇಳಿ ನಾವು ನೋಡ್ತೇವೆ. ಈತನು ಥಾಮಸ್ ಅಕ್ವಿನಾಸ್ ಅವರು ಚಿಕ್ಕ ಒಂದು ವಯಸ್ಸಿನಲ್ಲಿ ಕೂಡ ಈತನು ಬಹಳ ಪ್ರಬಲ ಉಳ್ಳವನಾಗಿ, ಅಂದ್ರೆ ಒಂದು ಜ್ಞಾನವಂತ ವ್ಯಕ್ತಿಯಾಗಿ ಮಾರ್ಪಾಡುವಂತಾನೆ. ನಾವು ನೋಡುವಾಗ ಅವರ ಕುಟುಂಬವು ಒಂದು ಪ್ರಬಲ ಮಠಾಧೀಶರಾಗಬೇಕೆಂಬ ಒಂದು ಬಯಕೆ ಹೊರತಾಗಿಯೂ ಥಾಮಸ್ ಅವರನ್ನು ಅಧ್ಯಯನ ಮತ್ತು ಭಕ್ತಿಯ ಜೀವನಕ್ಕೆ ಕರೆಲಾಯಿತೆಂದು ಭಾವಿಸಿದರು. ಅವ್ರ ಕುಟುಂಬದಲ್ಲಿ ನಾವು ನೋಡುವಾಗ ಈತ ಒಬ್ಬ ಮಠಾಧೀಶ ಆಗ್ಬೇಕೆಂಬ ಒಂದು ಬಯಕೆ ಬಂತು. ಆದ್ರೆ ಥಾಮಸ್ ಅವರನ್ನು ಅಧ್ಯಯನ ಮತ್ತು ಭಕ್ತಿಯ ಜೀವನಕ್ಕೆ ಕರೆಯಲಾಯಿತೆಂದು ಇಲ್ಲಿ ನಾವು ನೋಡ್ತೇವೆ. ಪ್ರೀತಿಗಳವರೇ, ದೇವರ ಕರೆ ಯಾವ ರೀತಿಯಾಗಿ ಬರುತ್ತೋ ನಮಗೆ ಗೊತ್ತಿರಲ್ಲ. ಅದು ಅಧ್ಯಯನಕ್ಕಾಗಲಿ ಭಕ್ತಿಯ ಜೀವನಕ್ಕಾಗಲಿ ಅದು ನಮ್ಗೆ ಗೊತ್ತಿಲ್ಲ, ಅಥವಾ ದೇವರ ಸೇವೆಯಲ್ಲಿ ಆಗಲಿ ದೇವರ ಕರೆ ಯಾವ ರೀತಿಯಾಗಿ ಬರುತ್ತೋ ಈ ಲೋಕದಲ್ಲಿ ಯಾರಿಗೂ ಕೂಡ ಗೊತ್ತಾಗಲ್ಲ. ಅದೇ ರೀತಿಯಾಗಿ ಇವ್ರಿಗೂ ಕೂಡ ಗೊತ್ತಿಲ್ಲ ದೇವರು ನಮ್ಗೆ ಯಾವುದಕ್ಕಾಗಿ ಕರೆತಿದ್ದಾನೆ ಮತ್ತೆ ಯಾವ ಒಂದು ಬಯಕೆ ದೇವರದಿತ್ತು ಅಂತ ಹೇಳಿ ಈತನಿಗೂ ಕೂಡ ಕರಿತಿದ್ರು. ಆದ್ರೆ ಇವ್ರ ಕುಟುಂಬದ ಒಂದು ಚಿತ್ತ ನಾವು ನೋಡುವಾಗ ಇವನು ಮಠಾಧೀಶನಾಗಬೇಕೆಂಬ ಒಂದು ಚಿತ್ತವಿತ್ತು. ಬಟ್ ದೇವರ ಚಿತ್ತ ಆ ಒಂದು ಮಠಾಧೀಶನಾಗಬೇಕೆಂಬ ಒಂದು ಚಿತ್ತವಿರಲಿಲ್ಲ. ಆದ್ರೂ ಕೂಡ ಅವರನ್ನು
ಒಂದು ದೇವರ ಅಧ್ಯಯನ ಮಾಡ್ಲಿಕ್ಕೆ ಮತ್ತು ಭಕ್ತಿಯ ಜೀವನಕ್ಕೆ ಕರೆಯುವಂತ ಒಂದು ಕರೆ ಬಂತಂತ ಹೇಳಿ ನಾವು ನೋಡ್ತೇವೆ. ಇವರು 19ನೇ ವಯಸ್ಸಿನಲ್ಲಿ ಡೊಮಿನಿಕನ ಆದೇಶವನ್ನು ಸೇರಿದಂತ ಒಬ್ಬ ವ್ಯಕ್ತಿ, ಅಂದ್ರೆ ಇವರ ಗುರುಗಳ ಒಂದು ಆದೇಶವನ್ನು ಸೇರಿದಂತ ಒಬ್ಬ ವ್ಯಕ್ತಿ. ಈ ನಿರ್ಧಾರವು ಅವರ ಕುಟುಂಬದಿಂದ ಬಲವಾದ ಪ್ರತಿರೋಧವನ್ನು ಎದುರಿಸುತ್ತೆ. ಅಂದ್ರೆ ಈ ಒಂದು ನಿರ್ಧಾರ ಬಂದಾಗ ಯಾರಿಗಂದ್ರೆ ಥಾಮಸ್ ಅವರಿಗೆ ಒಂದು ನಿರ್ಧಾರ ಬಂತು 19ನೇ ವಯಸ್ಸಿನಲ್ಲಿ, ನಾನು ಡೊಮಿನಿಕ್ ಅವರ ಒಂದು ಆದೇಶ ನನಗೆ ಕರೆಯಲ್ಪಟ್ಟಿದೆ, ನಾನು ಅವರ ಒಂದು ಆದೇಶದಲ್ಲಿ ನಾನು ಹೋಗ್ಬೇಕು ಅಂತ ಹೇಳಿ ಇವ್ರಿಗೊಂದು ಕರೆ ಬರುವಾಗ ಇವ್ರ ಕುಟುಂಬದಲ್ಲಿ ಒಂದು ಬಲವಾದ ಒಂದು ಪ್ರತಿರೋಧವನ್ನು ಎದುರಿಸಲಾಯ್ತಂತೆ. ಅವರು ಕುಟುಂಬದಲ್ಲಿ ಇವರಿಗೆ ಆ ಒಂದು ಡೊಮಿನಿಕ್ ಒಂದು ಆದೇಶವನ್ನು ಕಳಿಸ್ಲಿಕ್ಕೆ ಇಷ್ಟನೇ ಇಲ್ಲ ಇವ್ರ ಕುಟುಂಬದಲ್ಲಿ. ಇವರು ಇವನಲ್ಲಿ ಒಂದು ಹಠ. ಆಗ ಅವನು ಕರೆಯನ್ನು ಅನುಸರಿಸಿದಂತೆ ತಡೆಯಲು, ಅಂದ್ರೆ ಆ ಒಂದು ಕರೆಯನ್ನು ಅನುಸರಿಸಿದಂತೆ ಅವನು ತಡಿದಾಗ ಅವರ ಸ್ವಂತ ಸಹೋದರರೇ ಇವರನ್ನ ಜೈಲಿಗೆ ಹಾಕ್ತಾರಂತೆ. ಅಂದ್ರೆ ಒಂದು ದೇವರ ಕರೆಯನ್ನು ಈತನು ಸ್ವೀಕರಣೆ ಮಾಡ್ತಾನೆ. ಆದ್ರೆ ಇವ್ರ ಕುಟುಂಬದಲ್ಲಿ ಏನಂದ್ರೆ ಆ ಒಂದು ಕಠಿಣವಾದ ಒಂದು ಪರಿಸ್ಥಿತಿಯಲ್ಲಿ ಇದ್ದಾನೆ ಈತನು. ದೇವರನ್ನು ಕರಿತಾ ಇದ್ದಾನೆ, ನಾನು ಹೋಗ್ಬೇಕು, ದೇವರ ಒಂದು ಆದೇಶ ನನಗೆ ಬಂದಿದೆ, ಏಕೆಂದ್ರೆ ನಾನು ಅಲ್ಲಿ ಹೋಗಿ ಕೆಲವೊಂದು ಅಧ್ಯಯನಗಳನ್ನ ನಾನು ಮಾಡ್ಬೇಕು, ನನ್ನ ಜೀವನಕ್ಕೆ ಒಂದು ಭಕ್ತಿಯನ್ನು ನಾನು ತರ್ಕೊಬೇಕು ಅಂತ ಒಂದು ನಿಟ್ಟಿನಲ್ಲಿ ಈತನು ಇರುವಾಗ 19ನೇ ವಯಸ್ಸಿನಲ್ಲಿ ಈತನನ್ನ ಜೈಲಿಗೆ ಹಾಕ್ತಾರೆ. ಯಾರ? ಈತನ ಸ್ವಂತ ಸಹೋದರರೇ. ಆದ್ರೂ ಕೂಡ ಈತನು ಮುಂದುವರಲಿಕ್ಕೆ ಪ್ರಾರಂಭ ಮಾಡ್ದ. ಜೈಲಿಗೆ ಹಾಕಿದ್ರು ಕೂಡ ಈತನು ಸರಿಲಿಲ್ಲ. ದೇವರು ಅಲ್ಲಿ ಕೂಡ ಈತನನ್ನು ಕಾಪಾಡಿಕೊಳ್ತಾರೆ. ಈತನು ಶ್ರೀಮಂತ ಮನೆಯಲ್ಲಿ ಜನಿಸಿದಂತ ಒಂದು ಪ್ರಬಲ ರಾಜವಂಶ, ಅದ್ಭುತ ಮಗು. ಆದ್ರೂ ಕೂಡ ಅವರಲ್ಲಿ ಒಂದು ಐಷಾರಾಮಿ ಮತ್ತು ಸವಲತ್ತುಗಳು ಬಹಳಷ್ಟು ಕೂಡ ಇದ್ದು ಅದನ್ನೆಲ್ಲ ಕೂಡ ಈತನು ತಿರಸ್ಕಾರ ಮಾಡ್ತಾನೆ ಮತ್ತು ನಮ್ರತೆ, ಪವಿತ್ರತೆಯ ಹಾದಿಯಲ್ಲಿ ನಡೆಯಲು ಆರಿಸಿಕೊಳ್ತಾನೆ. ನೋಡ್ರಿ ಪ್ರೀತಿ ಉಳ್ಳವರು, ಈ ದಿನದಲ್ಲಿ ನಾವು ನೋಡುವಾಗ ಈ ತರ ಒಂದು ನಾವು ಜೀವನ ಶೈಲಿಯನ್ನು ನಾವು ಕಾಣುವಾಗ ಈತನ ಥಾಮಸ್ ಅವರ ಜೀವನ ಯಾವ ರೀತಿಯಾಗಿ ಇತ್ತಂದ್ರೆ ಬಹಳ ಶ್ರೀಮಂತ ವ್ಯಕ್ತಿ, ಪ್ರಬಲ ರಾಜವಂಶ, ಅಂದ್ರೆ ದೊಡ್ಡದಾದ ಒಂದು ರಾಜವಂಶ, ಮತ್ತು ಅವರಿಗೆ ಜನಿಸಿದಂತ ಒಂದು ಅದ್ಭುತ ಮಗು ಈತನು, ಐಷಾರಾಮಿಯಾಗಿ ಇರ್ಬೇಕು ಈತನು. ಆದ್ರೂ ಕೂಡ ಎಲ್ಲವುಗಳನ್ನು ಕೂಡ ಈತನು ಏನ್ ಮಾಡ್ತಾ ಅಂದ್ರೆ ತಿರಸ್ಕಾರ ಮಾಡಿ ನಮ್ರತೆ ಮತ್ತು ಪವಿತ್ರತೆ ಒಂದು ಹಾದಿಯಲ್ಲಿ ನಡೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂದ್ರೆ ದೇವರಾಜ್ಯ ನನಗೆ ಬೇಕು, ಈ ಲೋಕದಲ್ಲಿ ನನಗೆ ದೇವರಾಜ್ಯ ಬೇಕಂದ್ರೆ ಈ ಐಷಾರಾಮಿ ಜೀವನ, ಪ್ರಬಲ ರಾಜವಂಶ ಮತ್ತು ನಾನು ಇವರಿಗೆ ಅದ್ಭುತ ಮಗನಾಗಿ ನಾನು ಸ್ವೀಕಾರ ಮಾಡ್ಬೇಕಂದ್ರೆ ಇಲ್ಲಿ ಇದನ್ನೇ ನಾನೇನ್ ಮಾಡ್ಬೇಕು, ನಾನು ಬಿಡ್ಬೇಕಿದನ್ನ. ನಾನು ದೊಡ್ಡ ವ್ಯಕ್ತಿ, ನಾನು ಐಷಾರಾಮಿ ಜೀವನ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿ ಇದನ್ನ ನಾನೇನ್ ಮಾಡ್ಬೇಕು, ತಿರಸ್ಕಾರ ಮಾಡ್ಬೇಕಿದನ್ನೆಲ್ಲ ತಿರಸ್ಕಾರ ಮಾಡ್ಬೇಕಂತ ಹೇಳಿ ಒಂದು ನಮ್ರತೆ ಮತ್ತು ಪವಿತ್ರತೆ ಒಂದು ಹಾದಿ ಈತನು ಹಿಡಿತಾ ಇದ್ದಾನೆ. ಅಂದ್ರೆ ದೇವರ ವಾಕ್ಯದಲ್ಲಿ ಬೆಳೆಯಲಿಕ್ಕೆ ಒಂದು ನಮ್ರತೆ ಇರುವಂತ ವಾಕ್ಯಗಳನ್ನ ನಾನು ತಿಳಿದುಕೊಳ್ಳಲಿಕ್ಕೆ ಈತನು ಬೆಳೆಯುವಂತ ಒಬ್ಬ ವ್ಯಕ್ತಿಯಾಗಿ ಮಾರ್ಪಾಡುವಂತಾನೆ. ಆಗ ಅವರು ಒಂದು ಲೌಕಿಕ ಸೌಕರ್ಯವನ್ನು ಕೂಡ ತ್ಯಜಿಸಲು ಪ್ರಾರಂಭ ಮಾಡ್ತಾರೆ. ಈ ಲೋಕದಲ್ಲಿ ನಡೆದಿರುವಂತ ಕೆಲವೊಂದು ಸೌಕರ್ಯವನ್ನು ಅಂದ್ರೆ ಅಲ್ಲಿ ಕೊಡ್ತಾರೆ, ಅನೇಕ ಜನರು ಅನೇಕ ಸೌಕರ್ಯವನ್ನು ನಮ್ಗೆ ಕೊಡ್ತಾರೆ, ದೇವರ ಮಹಿಮೆಗಾಗಿ, ಏನು ಕೂಡ ಅದು ಸ್ವಂತದ್ದಲ್ಲ ಅಂತ ಹೇಳಿ ಅವರು ದೇವರ ಮಹಿಮೆಗಾಗಿ ಸ್ವಂತ ಜೀವನವನ್ನು ನಡೆಸಲು ನಿರ್ಧರಿಸಿರುವಂತ ಒಬ್ಬ ವ್ಯಕ್ತಿ. ಅಂದ್ರೆ ಲೋಕದ ಸೌಕರ್ಯವನ್ನು ಕೂಡ ಈತನಿಗೆ ಕೊಡ್ತಾರೆ, ಆದ್ರೂ ಕೂಡ ದೇವರ ಮಹಿಮೆಗಾಗಿ ಈತನು ತನ್ನ ಜೀವನವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದೇ ರೀತಿಯಾಗಿ ನಾವು ನೋಡುವಾಗ ಅವರ ಯೌವನದಲ್ಲಿ ರೋಮ್ಗೆ ಪ್ರಯಾಣ ಬೆಳೆಸುವಾಗ ಅಲ್ಲಿ ಅವರ ಸ್ವಂತ ಕುಟುಂಬ ಸದಸ್ಯರು ಅವರನ್ನು ಅಪಹರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಅವರ ಸಹೋದರರೇ, ನೀನು ಹೋಗ್ಬೇಡ ಅಂತ ಹೇಳಿ ಅವರನ್ನು ಪ್ರಾರಂಭ ಮಾಡ್ಲಿಕ್ಕೆ ಮಾಡ್ತಾರೆ. ಆಗ ಅವರ ಆಧ್ಯಾತ್ಮಿಕ ನಿರ್ಧಾರಗಳನ್ನು ಅಂದ್ರೆ ಒಂದರಲ್ಲಿ ಒಪ್ಪಲಿಲ್ಲ. ನಾನು ಈ ರೀತಿಯಾಗಿ ನಿರ್ಧಾರವನ್ನು ತಗೊಂಡಿದ್ದೇನೆ, ನೀವು ಏನ್ ಮಾಡ್ರಿ, ಸ್ವೀಕಾರ ಮಾಡ್ರಿ ಮತ್ತು ನನ್ನನ್ನು ಅಲ್ಲಿಗೆ ಕಳಿಸ್ಕೊಡ್ರಿ ಅಂತ ಹೇಳುತ್ತಿರುವಂತ ಸಮಯದಲ್ಲಿ ಆತನ ಕುಟುಂಬಸ್ಥರು ಆತನಿಗೆ ಹೋಗ್ಲಿಕ್ಕೆ ಒಪ್ಪಲಿಲ್ಲಂತೆ. ನಾವು ನೋಡುವಾಗ ಅವರನ್ನು ಒಂದು ಕೋಣೆಯಲ್ಲಿ ಬಂಧಿಸಿ ಹೊರಗಿನ ಪ್ರಪಂಚದಿಂದ ಪ್ರತ್ಯೇಕಿಸಿದರಂತೆ. ಒಂದು ಕೋಣೆಯಲ್ಲಿ ಬಂಧಿಸ್ತಾರೆ. ಈಗಿನ ಲೋಕದಲ್ಲಿ ಕೂಡ ಈ ರೀತಿಯಾಗಿ ನಡೆಯಲ್ಪಡುತ್ತಿದೆ. ನಾನು ಒಂದು ಒಳ್ಳೆ ಕಾರ್ಯಕ್ಕಾಗಿ ನಾನು ಹೋಗ್ಬೇಕಂದ್ರೆ ಆ ಒಳ್ಳೆ ಕಾರ್ಯದಿಂದ ನಮ್ಮನ್ನು ತಪ್ಪಿಸುವುದಕ್ಕಾಗಿ ನಮಗೆ ಒಂದು ಕೋಣೆಯಲ್ಲಿ ಮುಚ್ಚಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ನಾವು ನೋಡುವಾಗ
ಆತನು ಒಂದು ಕೋಣೆಯಲ್ಲಿ ಬಂಧಿಸಲಾಯಿತು. ಅದೇ ರೀತಿಯಾಗಿ ಅವರ ಸಹೋದರಿ ಅವರಿಗೆ ಪುಸ್ತಕಗಳನ್ನು ಕಳುಹಿಸಿದರು. ಅವರ ಸಹೋದರಿ ಅವರೇ ಖುದ್ದಾಗಿ ಇವರನ್ನು ಸಪೋರ್ಟ್ ಮಾಡಿದರು. ಅದಕ್ಕೆ ದೇವರು ನಮಗೆ ಯಾವುದೇ ಒಂದು ಕಷ್ಟ ಕಾಲದಲ್ಲಿ ಕೂಡ ಇರುವಾಗ, ಕಷ್ಟದ ಒಂದು ನಿಟ್ಟಿನಲ್ಲಿ ನಾವು ನಡೆಯುವಂತ ಸಮಯದಲ್ಲಿ ಕೂಡ ದೇವರು ನಮಗೊಂದು ಒಬ್ಬ ಒಳ್ಳೆ ಸಹಾಯಕನಾಗಿ ನಮಗೆ ಒಬ್ಬ ಸಹಾಯಕನನ್ನು ಕಳಿಸ್ಕೊಡ್ತಾನಂತೇಳಿ ದೇವರ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ. ಏಕೆಂದ್ರೆ ಈತನಿಗೂ ಕೂಡ ಒಬ್ಬ ಸಹಾಯಕಿ ಇದ್ದಳು, ಅವರೇ ಅವರ ತಂಗಿ, ಅವರ ಸಹೋದರಿ. ಅವ್ರು ಹೇಳ್ತಾರೆ, ನೀನು ಆಳವಾಗಿ ದೇವರಲ್ಲಿ ಬೆಳಿ, ಆಳವಾಗಿ ದೇವರ ಪ್ರಾರ್ಥನೆಯಲ್ಲಿ ಬೆಳಿ, ಮತ್ತು ದೇವರ ಒಂದು ಪ್ರಾರ್ಥನೆಯಲ್ಲಿ ನೀನ್ ಮಾಡು, ಸಮಯವನ್ನು ಕಳೆ ಅಂತೇಳಿ ಅವರಿಗೆ ಒಂದು ಅದರ ಬಗ್ಗೆ ತಿಳಿಸ್ಕೊಡ್ತಾಳಂತೆ. ಯಾರು? ಇವರ ಸಹೋದರಿ. ಆಗ ಒಂದು ದಿನ ಅವರು ಸೆರೆಯಿಂದ ತಪ್ಪಿಸ್ಕೊಳ್ತಾರೆ, ತಮ್ಮ ಧೈರ್ಯವನ್ನು ಪ್ರಾರಂಭ ಮಾಡ್ತಾರೆ. ಅಂದ್ರೆ ಧೈರ್ಯವನ್ನು ಅಂದ್ರೆ ತಮ್ಮ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ಅಂದ್ರೆ ತಮ್ಮ ಒಂದು ಸ್ಟಡಿ, ಅಂದ್ರೆ ದೇವರ ಒಂದು ವಾಕ್ಯಗಳನ್ನು ಓದ್ಲಿಕ್ಕೆ, ದೇವರ ಒಂದು ಮಾತುಗಳನ್ನು ಕಲೀಲಿಕ್ಕೆ ಇವರು ಪ್ರಾರಂಭ ಮಾಡ್ತಾರೆ. ಆಗ ಥಾಮಸ್ಗೆ ಒಂದು ಸಾಹಿತ್ಯ ಸೇವೆಯು ಅವರ ದೈವಿಕ ಕರೆಯಾಗಿತ್ತು. ಅಂದ್ರೆ ಒಂದು ಸಾಹಿತ್ಯವಾಗಿ ನಾನು ಸೇವೆ ಮಾಡ್ಬೇಕೆಂಬ ಒಂದು ದೈವಿಕ ಕರೆಯಾಗಿ ಅವರಿಗೆ ಇತ್ತು. ಇವರಿಗೆ ಕರೆಯಲ್ಪಟ್ಟಂತ ಒಂದು ಪುಸ್ತಕ, ಇವರು ಬಹಳ ಸ್ಪಷ್ಟವಾಗಿ ಒಂದು ಪುಸ್ತಕ ಬರೀತಾರೆ. ಅಲ್ಲಿಂದ ಅವರು ಆ ಒಂದು ಜೈಲಿನಿಂದ ಹೊರಗೆ ಬಂದು ಅವರು ಬಹಳ ಸ್ಪಷ್ಟವಾಗಿ ಒಂದು ಸಂಕ್ಷಿಪ್ತವಾಗಿ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕ ಹೆಸರೇ ಸುಮ್ಮಾ ಥಿಯಾಲಜಿಕಾ. ಅಂದ್ರೆ ಇಲ್ಲಿ ಈ ಒಂದು ಚಿತ್ರಪಟದಲ್ಲಿ ನೀವು ನೋಡ್ತಿರ್ಬೋದು, ಆ ಪುಸ್ತಕದ ಹೆಸರೇ ಸುಮ್ಮಾ ಥಿಯಾಲಜಿಕಾ, ಅಂದ್ರೆ ಸಂಕ್ಷಿಪ್ತ ದೇವತಾ ಶಾಸ್ತ್ರಜ್ಞ ಅಂತ ಹೇಳಿ ನಾವು ಕರಿತೀವಿ. ಆ ಪುಸ್ತಕದ ಹೆಸರು ಬಹಳ ಈಗಲೂ ಕೂಡ ಬಹಳ ಫೇಮಸ್ ಆದಂತ ಒಂದು ಪುಸ್ತಕ ಇದು. ಇದರಲ್ಲಿ ಕೂಡ ಥಿಯಾಲಜಿ ಬಗ್ಗೆ ಬಹಳಷ್ಟು ನಾವು ವಿಷಯಗಳನ್ನ ನಾವು ಕಲಿತೇವೆ. ನೋಡ್ರಿ, ಅವರು ಹೊರಗೆ ಬಂದ ತಕ್ಷಣನೇ ಒಂದು ವರ್ಷ ಆದ್ಮೇಲೆ ಅನೇಕ ವಿಷಯಗಳನ್ನು ಕಲಿತುಕೊಂಡು ಒಂದು ಸುಮ್ಮಾ ಥಿಯಾಲಜಿಕಾ ಎಂಬ ಒಂದು ಪುಸ್ತಕವನ್ನು ಬರೀತಾರೆ ಇವರು. ಅದರಲ್ಲಿ ನಾವು ಆಳವಾಗಿ ಕೂಡ ನಾವು ಕಲಿತುಕೊಳ್ಬಹುದು, ಆಳವಾದ ಒಂದು ವಿಷಯಗಳನ್ನು ಕೂಡ ನಾವು ಏನ್ ಮಾಡಬಹುದು, ಕಲಿಯಬಹುದು ಎಂಬುದನ್ನಾಗಿ ನಾವು ನೋಡ್ತೇವೆ. ನಾವು ನೋಡುವಾಗ ಒಂದು ದಿನ ಇವರು ಒಂದು ಆಲೋಚನೆಯನ್ನು ಮಾಡ್ತಾರೆ. ಈ ಪುಸ್ತಕವನ್ನು ತೆರೆಯುವಾಗ ಈ ಅಧ್ಯಯನಗಳಿಗೂ ಕೂಡ ಒಂದು ಕೆಲವೊಂದು ಅಡಿಪಾಯಗಳು ಬಂದವು. ಆದ್ರೂ ಕೂಡ ಈತನನ್ನು ನಿಂತಿರಲಿಲ್ಲ. ನಾನು ಪುಸ್ತಕಗಳನ್ನು ಬರಿಬೇಕಂತ ಹೇಳಿ ಅನೇಕ ಪುಸ್ತಕಗಳನ್ನು ಬರಿತಾ ಇದ್ದಾನೆ. ಅವರು ಸತ್ಯವನ್ನು ಮಾತ್ರ ಮಾತನಾಡಲು ಆರಿಸಿಕೊಂಡ್ರಂತೆ. ಯಾರ? ಅಚ್ಚಲವಾದ ನೀತಿ ಶಾಸ್ತ್ರಜ್ಞದಿಂದ ಬದುಕಿದರು ಇವರು. ನಾನು ಸತ್ಯವನ್ನೇ ಮಾತನಾಡಿದ್ದೇನೆ ಅಂತ ಹೇಳಿ ತಮ್ಮ 49ನೇ ವರ್ಷಗಳ ಜೀವಿತಾವಧಿಯಲ್ಲಿ ತಮ್ಮ ಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಅನೇಕ ತಮ್ಮ ಕೈಯಿಂದ ಆದಷ್ಟು ಮಟ್ಟಿಗೆ ಒಂದು, ನಾನು ಹೇಳ್ಬೇಕಾದ್ರೆ ನಂಬರ್ ಪ್ರಕಾರ ನಾವು ಹೇಳುವಾಗ 60ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಂತ ಒಬ್ಬ ವ್ಯಕ್ತಿಯಾಗಿ ಮಾರ್ಪಾಡುವಂತಾನೆ. ಯಾರು? ಥಾಮಸ್ ಅವರು. ಅವರಿಗೆ ದೈವಿಕ ಬುದ್ಧಿವಂತಿಕೆ ದೇವರು ಕೊಡ್ತಾರೆ, ಮತ್ತು ದೇವರ ಸ್ವಭಾವದ ಆಳವಾದ ಒಳನೋಟಗಳನ್ನು ತುಂಬಿದ ಪುಸ್ತಕಗಳನ್ನು ಕೂಡ ದೇವರು ಈತನನ್ನು ಕೊಡ್ತಾರೆ. ಇಲ್ಲಿ ನೋಡ್ರಿ, ಈ ಕೆಳಗಡೆ ಭಾಗದಲ್ಲಿ ನೀವು ನೋಡ್ತಿರ್ಬೋದು ಪುಸ್ತಕಗಳು. ಬರೀ ಒಂದೇ ಸಿಂಗಲ್ ವಾಲ್ಯೂಮ್ ಇದು. ಇನ್ನು ಅನೇಕ ಪುಸ್ತಕಗಳನ್ನು ಈತನು ಬರೆದಿರ್ತಾನೆ, 60ಕ್ಕೂ ಪುಸ್ತಕ. ಬರೀ ದೇವತಾ ಶಾಸ್ತ್ರಜ್ಞಾನ, ದೇವರು ಯಾವ ಮಾರ್ಗವನ್ನು ಹಿಡಿದ್ರೆ ಅದೇ ಮಾರ್ಗದಲ್ಲಿ ನಾವು ನಡೀಬೇಕು, ನಾವು ಯಾವ ರೀತಿಯಾಗಿ ಬುದ್ಧಿವಂತಿಗಳಾಗಿ ನಾವು ನಡಿಬೇಕು, ಯಾವ ರೀತಿಯಾಗಿ ಜ್ಞಾನವಂತರಾಗಿ ನಾವು ನಡೀಬೇಕು ಎಂಬುದ್ರ ಬಗ್ಗೆ ಈತನಿಗೆ ಬಹಳ ಸ್ಪಷ್ಟವಾಗಿ ತಿಳಿದು ಬಂತಂತೆ ಆ ಒಂದು ಜೈಲಿನಿಂದ ಹೊರಗೆ ಬಂದಿರುವಂತ ಸಮಯದಲ್ಲಿ. ಯಾಕಂದ್ರೆ ಇವ್ರಿಗೆ ಸಪೋರ್ಟಿವ್ ಆಗಿ ಇವರ ಸಹೋದರಿಯವರು ಮಾತ್ರ ಇದ್ರು. ಆದ್ರೂ ಕೂಡ ದೇವರು ಇವರನ್ನು ಅನೇಕ ಕಷ್ಟದ ಕಾಲದಲ್ಲಿ ಇವರಿಗೆ ಅನೇಕ ಆಸ್ತಿ ಪಾಸ್ತಿಗಳು, ಇವರಿಗೆ ಒಂದು ಅದ್ಭುತ ಮಗು ಕೂಡ ನಾವು ಕರಿತೇವೆ. ಆದ್ರೂ ಕೂಡ ಇವೆಲ್ಲವುಗಳನ್ನು ತಿರಸ್ಕಾರ ಮಾಡಿ, ಆಸ್ತಿಯನ್ನು ತಿರಸ್ಕಾರ ಮಾಡಿ ದೇವರ ದರ್ಶನಕ್ಕೆ, ಅಂದ್ರೆ ದೇವರ ಗುಡಾರಕ್ಕೆ ಇವತ್ತು ಬರ್ತಾನೆ. ಆಕ್ಚುಲಿ ಈತನ ಹೆಸರು ಎಸ್.ಟಿ. ಅಕ್ವಿನಾಸ್ ಅಂತ ಹೇಳಿ ಕೂಡ ನಾವು ಕರಿತೀವಿ. ಎಸ್.ಟಿ. ಥಾಮಸ್ ಅಕ್ವಿನಾಸ್ ಕೂಡ ನಾವು ಕರಿತೀವಿ. ನಾವು ನೋಡುವಾಗ ಈ ಪುಸ್ತಕಗಳಿಂದ ನಾವು ನೋಡುವಾಗ ಕೆಲವರಿಗೆ ಅನೇಕ ಬುದ್ಧಿ ಜ್ಞಾನಗಳು ಕೂಡ ಆ ಒಂದು ದೇಶದಲ್ಲಿ ಕಲಿತುಕೊಳ್ತಾ ಅಂತ ಹೇಳಿ ಕೂಡ ನಾವು ನೋಡ್ತೇವೆ. ಇವರ ಒಂದು ಪ್ರತಿಬಿಂಬ ನಾವು ನೋಡುವಾಗ, ಈಗ ಥಾಮಸ್ ಅವರ ಒಂದು ಪ್ರತಿಬಿಂಬ ನಾವು ನೋಡುವಾಗ, ಪ್ರಿಯರೇ, ನೀವು ನಿಮ್ಮ ದೇವರ ಕೊಟ್ಟ ಜ್ಞಾನವನ್ನು ಆತನ ಮಹಿಮೆಗಾಗಿ ಬಳಸುತ್ತೀರಾ ಅಂತ ಹೇಳಿ ಕೂಡ ದೇವರು ನಮಗೆ ಕಲಿಸ್ಕೊಡ್ತಾರೆ. ಅಂದ್ರೆ ಪ್ರೀತಿಯುಳ್ಳವರೇ, ನೀವು ದೇವರು ನಿಮ್ಗೆ ಒಂದು ಜ್ಞಾನವನ್ನು ಕೊಟ್ಟಿದ್ದಾನೆ, ಆ ಜ್ಞಾನವನ್ನು ಮಹಿಮೆಗಾಗಿ ಬಳಸುತ್ತೀರಾ? ಒಂದು ಕ್ವಶನ್. ಅದೇ ರೀತಿಯಾಗಿ ನಮ್ಮ ನಾವು ಕ್ವಶನ್ ಮಾಡ್ಕೋಬೇಕಂತೆ, ನಿಮ್ಮ ಜೀವನವು ಇತರರನ್ನು ಸತ್ಯ ಮತ್ತು ಪವಿತ್ರತೆಯ ಕಡೆಗೆ ಕರೆದೊಯ್ಯುತ್ತಿದೆಯಾ? ದೇವರು ನಮಗೆ ಒಂದು ಜೀವನ
ಇತರರನ್ನು ಸತ್ಯ ಮತ್ತು ಪವಿತ್ರತೆಯ ಕಡೆಗೆ ಕರೆದೊಯ್ಯುವಂತ ಒಂದು ಜೀವನದ ನಮ್ಮ ಹಾದಿ ಇದೆಯಾ ಅಂತ ಹೇಳಿ ಕೂಡ ನಮ್ಗೆ ಇಲ್ಲಿ ತಿಳಿಯಪಡಿಸುತ್ತದೆ. ನೋಡ್ರಿ ಪ್ರೀತಿಯೋಡ ನಾವು ನೋಡುವಾಗ ಇದನ್ನ ನಾವು ಈ ಎರಡು ವಿಷಯಗಳನ್ನು ನಾವು ಕಲಿಯುವಾಗ ಈ ವಿಷಯಗಳು ನಮ್ಮ ಜೀವನದಲ್ಲಿ ಇದೆಯೋ ಇಲ್ಲೋ ಎಂಬುದನ್ನು ನಾವು ತಿಳಿದುಕೊಳ್ಬೇಕಂತೆ ಪ್ರೀತಿಯೋಡ. ಪ್ರಶ್ನೆದಾಗಿ ಏನ್ ಬಂದ್ರೆ, ದೇವರು ಕೊಟ್ಟ ಜ್ಞಾನ ಆತನ ಮಹಿಮೆಗಾಗಿ ನಾವು ಬಳಸುತ್ತಿದ್ದೇವೆ ಎಂಬುದ್ರ ಬಗ್ಗೆ ನಾವು ಕಲಿತುಕೊಳ್ಬೇಕು. ಅದನ್ನ ಕ್ವಶನ್ ಮಾಡ್ಕೋಬೇಕು ನಮ್ಮನ್ನು ನಾವು. ಅದೇ ರೀತಿಯಾಗಿ ನಿಮ್ಮ ಜೀವನವು ಇತರರನ್ನು ಸತ್ಯ ಮತ್ತು ಪವಿತ್ರತೆಯ ಕಡೆಗೆ ಕರೆದೊಯ್ಯುತ್ತಿದೆಯೇ, ಒಯ್ತಾ ಇದೆಯಾ ಇಲ್ವೋ ಎಂಬುದ್ರ ಬಗ್ಗೆ ಕೂಡ ನಾವು ಏನ್ ಮಾಡ್ಬೇಕು, ಪ್ರಶ್ನೆಯನ್ನು ಮಾಡ್ಕೊಳ್ಬೇಕಂತ ನಮ್ಮನ್ನು ನಾವು ನೋಡುವಾಗ ದೈವಿಕ ಜ್ಞಾನವನ್ನು ಕೇಳಿ ಮತ್ತು ಕತ್ತಲೆ ಜಗತ್ತಿನಲ್ಲಿ ಬೆಳಕನ್ನು ಬೆಳಗಿಸಲು ಅದನ್ನು ಬಳಸಿ ಅಂತ ಹೇಳಿ ಇಲ್ಲಿ ನಾವು ನೋಡ್ತೇವೆ. ಇಲ್ಲಿ ಇದು ನಾನು ಒಂದು ಚಿತ್ರಪಟವನ್ನು ಹಾಕಿದ್ದೇನೆ, ದಯವಿಟ್ಟು ಅದನ್ನು ತೋರಿಸಿರಿ. ಅದನ್ನ ಇಲ್ಲಿ ನಾವು ನೋಡುವಾಗ ಆ ಚಿತ್ರಪಟ ಇಲ್ಲಿ ನೋಡ್ರಿ, ಇಲ್ಲಿ ಯೇಸು ಸ್ವಾಮಿ ಇಲ್ಲಿ ತನ್ನ ಶಿಷ್ಯರಿಗೆಲ್ಲ ಮತ್ತು ಅದೇ ರೀತಿಯಾಗಿ ಅಲ್ಲಿ ಅನೇಕ ಜನರನ್ನು ಕೂಡಿಸಿಕೊಂಡು ಒಂದು ದೈವಿಕ ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅದ್ರ ಬಾಜುಕ್ಕೆ ಒಂದು ಚಿತ್ರವನ್ನು ಹಾಕಿದ್ದೇನೆ, ದಿಸ್ ವೇ ದ್ಯಾಟ್ ವೇ, ಅಂದ್ರೆ ಈ ದಾರಿ ಆ ದಾರಿ. ನೋಡ್ರಿ ಪ್ರೀತಿ ಉಳ್ಳವರೇ, ಇಲ್ಲಿ ಯೇಸು ಸ್ವಾಮಿ ಅನೇಕ ಜನರಿಗೆ ಸ್ವಾರ್ಥಿಯ ಬಗ್ಗೆ ಒಂದು ದೇವರ ಜ್ಞಾನವನ್ನು ಯಾವ ರೀತಿಯಾಗಿ ನಾವು ಬೆಳೆಸ್ಕೊಳ್ಬೇಕೆಂಬ ಒಂದು ಪಾಠವನ್ನು ಇಲ್ಲಿ ಕಲಿಸಿಕೊಡ್ತಾ ಇದ್ದಾರೆ. ಇದರಿಂದ ಈ ದಾರಿಯಿಂದ ನಾವು ಈ ದಾರಿಗೆ ಯಾವ ರೀತಿಯಾಗಿ ಹೋಗ್ಬೇಕು ಅಂದ್ರೆ ಇದರ ಅರ್ಥ ಅಷ್ಟೇ. ಇಲ್ಲಿ ದೇವರು ದೈವಿಕ ಜ್ಞಾನವನ್ನು ಹೇಳ್ಕೊಳ್ತಾ ಇದ್ದಾರೆ ಮತ್ತು ಕತ್ತಲೆಯ ಜಗತ್ತಿನಲ್ಲಿ ಬೆಳಕನ್ನು ಬೆಳಗಿಸಲು ಅದನ್ನು ಬಳಸಿ, ಅಂದ್ರೆ ಬೈಬಲ್ ಅನ್ನು ನಾವು ಬೆಳೆಸ್ಬೇಕು. ಈ ಲೋಕ ಕತ್ತಲೆಯ ಜಗತ್ತು, ಈ ಲೋಕ ಜಗತ್ತು ಯಾವ ರೀತಿಯಾಗಿದೆ ಅಂದ್ರೆ ಕತ್ತಲೆಯಾಗಿ ತುಂಬಿಕೊಂಡಿದೆ. ಈ ಜಗತ್ತನ್ನು, ಈ ಒಂದು ಕತ್ತಲೆಯಾದಂತ ಜಗತ್ತನ್ನು ನಾವು ಯಾವ ರೀತಿಯಾಗಿ ಬೆಳಗಿಸ್ಬೇಕು ಎಂಬುದ್ರ ಬಗ್ಗೆ ಇಲ್ಲಿ ನಾನು ಸ್ಪಷ್ಟವಾಗಿ ಒಂದು ಚಿತ್ರವನ್ನು ಕೊಟ್ಟಿದ್ದೇನೆ. ದಿಸ್ ವೇ ಅಂದ್ರೆ ದೇವರು ಹೇಳಿಕೊಡುವಂತ ಜ್ಞಾನವನ್ನು ನಾವು ಕೇಳ್ತಾ ಇದ್ವಿ, ಮತ್ತು ದ್ಯಾಟ್ ವೇ ಅಂದ್ರೆ ದೇವರು ಸುವಾರ್ತೆ ಅಂದ್ರೆ ಒಂದು ಅಧ್ಯಯನಗಳ ಮೇಲೆ ಆ ಒಂದು ಬೆಳಕನ್ನು, ಅಂದ್ರೆ ಈ ಒಂದು ಕತ್ತಲೆಯಾದಂತ ಒಂದು ಲೋಕದಲ್ಲಿ ಬೆಳಕನ್ನು ತುಂಬಿರುವಂತ ಒಂದು ಇದನ್ನ ನಾವು ನೋಡ್ತಾ ಇದ್ವಿ. ಪ್ರೀತಿಗಳವರು, ಈ ಲೋಕದಲ್ಲಿ ನಾವು ಇರುವಾಗ ಥಾಮಸ್ ಅವರ ಜೀವನ ನಡವಳಿಕೆಯನ್ನು ನಾವು ಕಲಿತುಕೊಳ್ಬೇಕಂತೆ. ಅದಕ್ಕೆ ಜ್ಞಾನೋಕ್ತಿಗಳು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ನಾವು ನೋಡುವಾಗ ವಚನ, ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಅಂದ್ರೆ ದೇವರು ನಮಗೆ ಜ್ಞಾನವನ್ನು ಕೊಡ್ತಾನೆ, ಆತನ ಬಾಯಿಯಿಂದಲೇ ತಿಳುವಳಿಕೆ ವಿವೇಕವು ಹೊರಟು ಬರ್ತದೆ. ನಮ್ಗೆ ದೇವರು ಜ್ಞಾನವನ್ನು ಕೊಡ್ತಾನೆ. ನಮಗೆ ಜ್ಞಾನ ಇಲ್ಲ, ನಮಗೆ ಬುದ್ಧಿ ಇಲ್ಲ, ನಮಗೆ ಕೆಲವೊಂದು ಮಾತುಗಳು ಕೂಡ ನಮಗೆ ಆಡ್ಲಿಕ್ಕೆ ಬರುವುದಿಲ್ಲ, ಇವ ಮಾತುಗಳು ನಮ್ಮಲ್ಲಿ ಇರಬಾರದು. ದೇವರು ನಮ್ಗೆ ಜ್ಞಾನ ಕೊಡ್ತಾನೆ, ಆತನೇ ನಮಗೆ ಬುದ್ಧಿ ಶಕ್ತಿಯನ್ನು ಕೊಡ್ತಾನೆ. ನಾವು ಯಾವ ರೀತಿಯಾಗಿ ಬೆಳಿಬೇಕಂದ್ರೆ ನಮ್ಮ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಶ್ರಮಿಸ್ಬೇಕಂದ್ರೆ ದೇವರನ್ನು ಮಹಿಮೆ ಪಡಿಸಲು ನಮ್ಮ ಜ್ಞಾನವನ್ನು ಬಳಸ್ಬೇಕಂತೆ. ನಮ್ಮಲ್ಲಿರುವಂತ ಕೆಲವೊಂದು ಜ್ಞಾನಗಳು, ಚಿಕ್ಕ ಜ್ಞಾನ ಇರಲಿ, ನಮಗೆ ಎಷ್ಟು ದೇವರು ನಮ್ಗೆ ಜ್ಞಾನವನ್ನು ಕೊಟ್ಟಿದ್ದಾನೋ ಅಷ್ಟೇ ಜ್ಞಾನವನ್ನು ಉಪಯೋಗ ಮಾಡ್ಬೇಕಂತೆ. ಈ ಲೋಕದಲ್ಲಿ ಇರುವಾಗ, ಲೋಕದಲ್ಲಿ ಬೆಳಿಬೇಕಂದ್ರೆ ದೇವರು ನಮಗೆ ಕೊಟ್ಟಂತ ಚಿಕ್ಕ ಜ್ಞಾನದಲ್ಲಿಯೇ ನಾವು ಬೆಳೆಯಬೇಕು. ಚಿಕ್ಕ ಜ್ಞಾನದಲ್ಲಿಯೇ ಥಾಮಸ್ ಅವರ ಹಾಗೆ ನಾವು ಕೆಲವೊಂದು ಕಾಲದಲ್ಲಿ ಜ್ಞಾನವನ್ನು ಹುಡುಕುವಂತರಾಗಿರಲ್ಲ, ಜ್ಞಾನವನ್ನು ಹುಡುಕ್ಬೇಕಂತೆ. ದೇವರ ಪ್ರೀತಿಯುಳ್ಳವರು, ಈ ವಾಕ್ಯ ನಮಗೆ ಏನು ಕಲಿಸ್ಕೊಡುತ್ತಂದ್ರೆ ಜ್ಞಾನವನ್ನು ಹುಡುಕುವಂತವರಾಗಿ ನಾವು ಎಲ್ಲರ ಮುಂದೆ ನಾವು ನಡೆಯುವರಾಗಿ, ಥಾಮಸ್ ಅವರ ಹಾಗೆ ಅವರಿಗೆ ಎಷ್ಟು ಆಸ್ತಿ ಪಾಸ್ತಿಗಳು ಇದ್ರೂ ಕೂಡ ಅವರು ದೇವರಿಗಾಗಿ ಎಲ್ಲವನ್ನೂ ಕೂಡ ಬಿಟ್ಟು ದೇವರಿಗಾಗಿ ಆತನು ಬಂದಂತ ಹೇಳಿ ನಾವು ನೋಡ್ತೇವೆ. ಇವರ ಒಂದು ಪ್ರೀತಿಯ ಒಂದು ಮಾತು ನಾನು ಹೇಳಲಿಕ್ಕೆ ಬರೆಸ್ತೇನೆ. ಏನಂದ್ರೆ, ನಂಬಿಕೆ ಇರುವವನಿಗೆ ಯಾವುದೇ ವಿವರಣೆ ಅಗತ್ಯವಿಲ್ಲಂತೆ. ಇವರು ಒಂದು ಮಾತನಾಡಿದ್ದಾರೆ, ಒಂದು ಕ್ವಾಟ್ ಮಾಡಿದ್ದಾರೆ. ಏನಂದ್ರೆ, ನಂಬಿಕೆ ಇರುವವನಿಗೆ ಯಾವುದೇ ವಿವರಣೆ ಅಗತ್ಯವಿಲ್ಲಂತೆ. ಯಾವುದೇ ಒಂದು ವಿವರಣೆ ಅಗತ್ಯವಿಲ್ಲ, ಯಾಕಂದ್ರೆ ನಮ್ಮಲ್ಲಿ ಜ್ಞಾನವಿದೆ. ಆ ಜ್ಞಾನವನ್ನು ನಾವು ಏನ್ ಮಾಡ್ತಾ ಇದೀವಿ, ಉಪಯೋಗ ಮಾಡಿಕೊಳ್ತಾ ಇದ್ದೀವಿ. ಆ ಜ್ಞಾನ ನಾವು ಉಪಯೋಗ ಮಾಡಿಕೊಳ್ಳುವಾಗ ಖಂಡಿತವಾಗಲೂ ಕೂಡ ಥಾಮಸ್ ಅಕ್ವಿನಾಸ್ ಅವರು ನಡೆದಂತ ಹಾದಿಯನ್ನೇ ನಾವು ಹಿಡಿದುಕೊಂಡು ನಡೆಯುವಂತವರಾಗಿರ್ತೇವೆ. ಪ್ರೀತಿಯುಳ್ಳವರು, ಈ ಲೋಕದಲ್ಲಿ ನಾವು ಇರುವಾಗ ಥಾಮಸ್ ಅಕ್ವಿನಾಸ್ ಅವರ ಒಂದು ಜೀವನ ಚರಿತ್ರೆ ನಾವು ನೋಡುವಾಗ ಖಂಡಿತವಾಗಲೂ ಕೂಡ ಆತನು ಕೂಡ ಒಂದು ಒಳ್ಳೆ ಮಾರ್ಗವನ್ನು ಹಿಡಿದನ. ಅದೇ ರೀತಿಯಾಗಿ ಕೂಡ ನಾವು ಜ್ಞಾನದ ಮಾರ್ಗವನ್ನು ಹಿಡಿದುಕೊಂಡು ದೇವರ ವಾಕ್ಯದಲ್ಲಿ ದೇವರ ಪ್ರಸನ್ನತೆಯನ್ನು ಕಾಣಲಿಕ್ಕೆ ನಾವು ಬಯಸುವಂತವರಾಗಿರ್ಬೇಕಂತೆ. ದೇವರು ಈ ವಾಕ್ಯಗಳನ್ನು ಕೂಡ, ಈ ಒಂದು ಭಾಗವನ್ನು ಕೂಡ ಆಶೀರ್ವಾದ ಮಾಡಬೇಕಾಗಿ ನಾನು ದೇವರಲ್ಲಿ ಬೇಡಿಕೊಳ್ಳೋಣ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಭಾಗವನ್ನು ನಾವು ಮುಗಿಸಿಕೊಳ್ಳೋಣ. ನಮ್ಮ ತಂದೆಯಾದ ದೇವರು, ಮಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಬೇಡಿಕೊಳ್ಳುವಂತನಾಗಿದ್ದೇನೆ. ತಂದೆಯೇ, ಈ ಒಂದು ಲೋಕದಲ್ಲಿ ಕರ್ತನೇ ನಾವು ಇರುವಾಗ ಯೇಸಪ್ಪ, ನಿನ್ನ ಪ್ರಾರ್ಥನೆಯಲ್ಲಿ ನಿನ್ನ ವಾಕ್ಯದಲ್ಲಿ ನಾವು ಬೆಳಿಲಿಕ್ಕಾಗುವಂತೆ
ಈ ಒಂದು ಥಾಮಸ್ ಅವರ ಜೀವನ ಚರಿತ್ರೆಯನ್ನು ನಮಗೆ ತಿಳಿಯಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಕರ್ತನೆ, ಅವರು ಜ್ಞಾನದ ಒಂದು ಅಡಿಯಲ್ಲಿ ಅವರು ನಡೆದ್ರು ಕರ್ತನೆ, ಜ್ಞಾನದ ವಾಕ್ಯದಲ್ಲಿ ನಡೆದ್ರು ಕರ್ತನೆ. ಆ ಒಂದು ಪ್ರಕಾರ ನಾವು ಕೂಡ ನಡಿಲಿಕ್ಕಾಗುವಂತೆ ನಮಗೆ ನೀನು ಸಹಾಯ ಮಾಡಿಕೊಡ್ಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ ರಾಜ. ನಮ್ಮ ಜೀವನದಲ್ಲಿ ಕರ್ತನೆ ನಿನ್ನ ಪ್ರಸನ್ನತೆ, ನಿನ್ನ ವಾಕ್ಯವನ್ನು ನಾವು ತಿಳಿದುಕೊಳ್ಳಿಕ್ಕಾಗುವಂತೆ ಕೂಡ ನಿಮಗೆ ನಿನ್ನ ಸಹಾಯ ಮಾಡಿಕೊಡ್ಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ ರಾಜ. ಕುಳಿತುಕೊಂಡಿರುವಂತ ಎಲ್ಲಾ ನಿನ್ನ ಮಕ್ಕಳನ್ನು ಕೂಡ ನಿನ್ನ ಆಶೀರ್ವಾದ ಮಾಡು ಯೇಸಪ್ಪ. ನಿನ್ನ ಸೇವಕರು ಸೇವೆಗಳಲ್ಲಿ ಜ್ಞಾನವನ್ನು ಬುದ್ಧಿಯನ್ನು ಅವರು ಉಪಯೋಗ ಮಾಡ್ಲಿಕ್ಕೆ ನೀನು ಸಹಾಯ ಮಾಡಿಕೊಡ್ಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ. ಆ ಒಂದು ಜ್ಞಾನವನ್ನು ಕೂಡ ನಮ್ಮಲ್ಲಿ ನೀನು ಅನುಗ್ರಹಿಸಿ ಕೊಡಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ ರಾಜ. ವಿಶೇಷವಾದ ಒಂದು ಹಾದಿಯನ್ನು ಕರ್ತನೆ ನಾವು ಇಡ್ಲಿಕ್ಕಾಗುವಂತನೇ ಸಹಾಯ ಮಾಡು. ಮತ್ತು ನಾನು ಪ್ರಾರ್ಥಿಸ್ತೇನೆ ರಾಜ, ನಮ್ಮ ಸೇವಕರಲ್ಲಿ ಒಬ್ಬರಿಗೆ ದೇವರಾಜಪ್ಪ ಕರ್ತನೆ ಅನಾರೋಗ್ಯದ ಸಮಸ್ಯೆ ಇರಬಹುದು ಕರ್ತನೆ, ಅವರನ್ನು ನೀನು ಆಶೀರ್ವಾದ ಮಾಡು. ನೀನು ಒಳ್ಳೆ ಆರೋಗ್ಯವನ್ನು ನೀನು ಕೊಡುವಾತ ದೇವರು ನೀನು ಆಗಿದ್ರೆ ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನದಲ್ಲಿ ಅವರನ್ನು ಮುಟ್ಟು ಕರ್ತನೆ ನೀವು ಮಹಿಮೆ ಹೊಂದಬೇಕಾಗಿ ನಾನು ಬೇಡಿಕೊಳ್ಳುತ್ತಾ ನಜರೇತಿನ ಯೇಸುವಿನ ನಾಮದಿಂದ ಬೇಡುತ್ತೇನೆ ತಂದೆಯಾದ ದೇವರೇ, ಆಮೇನ್.